ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಿದ್ಧತೆಗಳು ಈಗ ಭರದಿಂದ ಸಾಗಿದೆ. ಇದೇ ಒಂದು ಕಾರಣದಿಂದಾಗಿ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಪಾರಂಪರಿಕ ದೇವರಾಜ ಮಾರುಕಟ್ಟೆಯಲ್ಲಿ ವ್ಯಾಪಾರ ಅತ್ಯಂತ ಬಿರುಸಿನಿಂದ ಸಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಒಂದು ಮಾರುಕಟ್ಟೆಗೆ ಒಂದು ಭೇಟಿಯನ್ನು ನೀಡಿ ಒಂದು ಹಬ್ಬಕ್ಕೆ ಬೇಕಾದಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಅಗತ್ಯವಾದಂಥ ಪರಿಕರಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ನಿರತರಾದರು. ಇದೇ ಒಂದು ಕಾರಣದಿಂದ ದೇವರಾಜ ಮಾರುಕಟ್ಟೆ ಸೇರಿದಂತೆ ಆಸುಪಾಸಿನಲ್ಲಿ ಭಾರೀ ಜನಜಂಗುಳಿ ಕಂಡುಬಂತು. ಹಬ್ಬಕ್ಕೆ ಬೇಕಾಗಿರುವಂಥ ತಳಿರು ತೋರಣ, ಹೂವು, ಹಣ್ಣು ಸೇರಿದಂತೆ ತರಕಾರಿಗಳು ಸೇರಿದಂತೆ ಬಗೆ ಬಗೆಯ ಅಲಂಕಾರಿಕ ವಸ್ತುಗಳನ್ನು ಕೂಡ ನಾಗರಿಕರು ಕೊಂಡೊಯ್ದರಲ್ಲಿ ನಿರತರಾದರು. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ದುಬಾರಿಯಾಗಿರೋದು ಕಂಡುಬಂದಿದೆ. ಯಾಕೆ ಅಂತಂದರೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಬಾರಿ ಮಳೆ ಕೈಕೊಟ್ಟಿದೆ. ಎಲ್ಲೆಲ್ಲಿ ಮಳೆ ಕೈಕೊಟ್ಟಿದೆಯೋ ಅಲ್ಲೆಲ್ಲ ಕೂಡ ಬೇರೆ ಒಂದು ನೀರನ್ನು ಆಶ್ರಯ ಮಾಡಿಕೊಂಡು ಜನರು ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ಇದೇ ಒಂದು ಕಾರಣದಿಂದಾಗಿ ಹಬ್ಬಕ್ಕೆ ಬೇಕಾದಂಥ ಅಗತ್ಯ ವಸ್ತುಗಳಿಗೂ ಕೂಡ ಸಾಕಷ್ಟು ಒಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಹೂವಿನ ಬೆಲೆ ಗಗನಕ್ಕೇರಿದೆ. ಒಂದು ಕನಕಾಂಬರಿ ಒಂದು ದಾಖಲೆಯ ಮಟ್ಟದಲ್ಲಿ ಅಂದರೆ 1 kg ಕನಕಾಂಬರದ ಹೂವು 5,000 ರೂಪಾಯಿಗೆ ಒಂದು ಮಾರಾಟ ಆಗಿರೋದು ಕೂಡ ಈ ಬಾರಿಯ ವಿಶೇಷ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಬ್ಬದ ಭರಾಟೆ ಒಂದು ಜೋರಾಗಿ ಸಾಗಿದ್ದು, ಹಬ್ಬಕ್ಕೆ ಬೇಕಾದಂತಹ ಅಗತ್ಯವಾದ ಸಾಮಗ್ರಿಗಳನ್ನು ಕೈಗೊಳ್ಳುವಲ್ಲಿ ಜನರು ಬೆಲೆ ಏರಿಕೆಯ ನಡುವೆಯೂ ಕೂಡ ಮಾರುಕಟ್ಟೆಗೆ ಮುಗಿಬಿದ್ದದ್ದು ಕಂಡುಬಂತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.